शिवम असोसिएट्स प्रकरणात मोठी कारवाई करत बेळगाव पोलिसांनी संस्थेचे मालक शिवानंद नीलनवर यांना शुक्रवारी रात्री अटक केली आहे। हजारो गुंतवणूकदारांकडून मोठ्या परताचे आमिष दाखवून कोट्यावधी रुपयांची गुंतवणूक जमा केल्याचा आरोप संस्थेवर करण्यात आला आहे। प्राथमिक माहितीनुसार ही योजना पोन्झी स्कीम पद्धतीने चालवण्याचा संशय व्यक्त होत आहे। या प्रकरणी महाड मारुती पोलीस ठाणे येथे गुन्हा दाखल करण्यात आला असून रात्री उशिरा शिवबसवनगर येथील निवासस्थानातून शिवानंद नीलनवर यांना ताब्यात घेण्यात आले। प्राथमिक तपासात सुमारे 35,000 गुंतवणूकदारांकडून तब्बल 4,500 कोटी जमा केल्याचा संशय व्यक्त करण्यात येत आहे। गुंतवणूकदारांना जास्त व्याज आणि जलद नफा देण्याचे आश्वासन देऊन पैसे उभे केल्याची माहिती समोर येत आहे। ಶಿವಮ್ ಅಸೋಸಿಯೇಟ್ಸ್ ಪ್ರೊಪ್ರೈಟರ್ ಅವನಿಗೆ ದಸ್ತಗಿರಿ ಮಾಡಲಾಗಿದೆ, ಸಿಕ್ಯೂರ್ ಮಾಡಲಾಗಿದೆ, ಬಾಕಿ ಪ್ರೋಸೆಸ್ ಕಂಪ್ಲೀಟ್ ಮಾಡ್ತಾ ಇದೆ। ಈಗ ನಮ್ಮ ಅಧಿಕಾರಿ ಇಂಟ್ರಾಗೇಷನ್ ಮಾಡ್ತಾರೆ। ಪ್ರಿಲಿಮಿನರಿ ಎಸ್ಟಿಮೇಟ್ ನಲ್ಲಿ 35,000 ಜನರಿಂದ ದುಡ್ಡು ತಗೊಂಡಿದ್ದಾನೆ। ಈಗ ನಾಳೆ ಸೀಸರ್ ನಲ್ಲಿ ಏನೇನು ಸಿಗುತ್ತೆ ಅದು ಅನಾಲಿಸಿಸ್ ಮಾಡಿದ ಮೇಲೆ ಮುಂದಿನ ಕ್ರಮ ಜರುಗಿಸಲಾಗುವುದು। ಈ ಕೇಸ್ ಕೆಪಿಐಡಿ ಆಕ್ಟ್ ಸೆಕ್ಷನ್ ಮತ್ತು ಬರ್ಡ್ಸ್ ಆಕ್ಟ್ ಸೆಕ್ಷನ್ ಪ್ರಕಾರ ಈ ಮೇನ್ ಓನರ್ ಮತ್ತು ಅವನು ಸಹಕಾರಿಗಳು ಯಾರು ಕೊಟ್ಟಿದ್ದು? ಬಾಕಿ ಈ ವಿಚಾರದಲ್ಲಿ ನಾಳೆ ಡಿಸಿ ಮತ್ತು ನಾನು ಒಂದು ಪ್ರೆಸ್ ಬ್ರೀಫಿಂಗ್ ಮಾಡ್ತೀನಿ। ದೂರ ಯಾರು ಕೊಟ್ಟಿರ್ಬೋದು? ನಮ್ಮ ಅಸಿಸ್ಟೆಂಟ್ ರಿಜಿಸ್ಟ್ರಾರ್ ಕೋಆಪರೇಟಿವ್ ಸೊಸೈಟಿ। ಈಗ ಈ ವಿಚಾರದಲ್ಲಿ ನಾಳೆ ಒಂದು ಪ್ರೆಸ್ ಬ್ರೀಫಿಂಗ್, ಯಾಕಂದ್ರೆ ಈ ಕೆಲಸ ಡಿಸಿ, ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ, ರೆವಿನ್ಯೂ ಇಲಾಖೆ ಎಲ್ಲ ಸೇರ್ಕೊಂಡು ನಾವು ಮಾಡಿದೀವಿ। ಇದರ ಬಗ್ಗೆ ನಾಳೆ ನಾವು ಈಗ ಸಾಕಷ್ಟು ದಾಖಲಾತಿಯಲ್ಲಿ ಕಚೇರಿನಲ್ಲಿ ಇದೆ, ಸೀಲ್ಡ್ ಮಾಡಲಾಗಿದೆ। ಈಗ ಇವರದು ಎನ್ಕ್ವೈರಿ ಮಾಡಿಕೊಂಡು ಏನೇನು ಎಲ್ಲಿ ಇಟ್ಟಿದ್ದಾನೆ ಅದು ಪ್ರಕಾರ ಅವನ ಹೇಳಿಕೆ ಪ್ರಕಾರ ಮುಂದೆ ನಾಳೆ ಸೀಸರ್ ಮಾಡೋದು। ಸರ್, ಈಗ ಒಬ್ರಲ್ಲ ಇಬ್ರಲ್ಲ 35,000 ಜನರ ಠೇವಣಿ ಹಣ ಇದೆ। ಸೊ ಏನ್ ಹೇಳ್ತೀರಿ? ಯಾಕಂದ್ರೆ ಒಂದು ರಾತ್ರಿಯಲ್ಲಿ ಸಾಕಷ್ಟು ಜನ ಆತಂಕಕ್ಕೊಳಗಾಗಬಹುದು, ಲಕ್ಷಾಂತರ ರೂಪಾಯಿ ದುಡ್ಡು ಇಟ್ಟಿದ್ದಾರೆ। ಈಗ ಡಿಟೇಲ್ಡ್ ಇನ್ವೆಸ್ಟಿಗೇಷನ್ ಮಾಡಬೇಕಾಗುತ್ತದೆ। ರೈಟ್ ನಾವು ಈ 30,000 ಫಿಗರ್ ಕೂಡ ಎಷ್ಟು ಕರೆಕ್ಟ್ ಇದೆ ಅದು ನೋಡಬೇಕು ನಾವು। ಅದು ಎಲ್ಲ ವಿವರವಾದ ಅನಾಲಿಸಿಸ್ ಮಾಡಿದ ಮೇಲೆನೆ ಎಷ್ಟು ಜನ ಎಷ್ಟು ದುಡ್ಡಿದೆ ಅದು ಎಲ್ಲ ಮಾಹಿತಿ ಸಿಗುತ್ತೆ। ನಾಳೆ ಮಾನ್ಯ ಡಿಸಿ ಅವರ ಜೊತೆಗೆ ನಾವೊಂದು ಬೆಳಿಗ್ಗೆ ಒಂದು ಪ್ರೆಸ್ ಕಾನ್ಫರೆನ್ಸ್ ಎಲ್ಲ ಕಚೇರಿ ಮೇಲೆ ದಾಳಿ ಆಗಿತ್ತು। पोलिसांकडून आर्थिक व्यवहार, बँक खाते, कागदपत्रे आणि गुंतवणूक योजनेची तपासणी सुरू असून प्रकरणाची व्याप्ती लक्षात घेता सीआयडी कडे तपास सोपवण्याची शक्यता वर्तवली जात आहे। दरम्यान या घडामोडीमुळे हजारो गुंतवणूकदारांमध्ये चिंतेचं वातावरण निर्माण झालं असून आपली गुंतवणूक सुरक्षित राहील का याबाबत प्रश्न उपस्थित होत आहेत। अशा आणखी अपडेटसाठी फॉलो करा व्हॉइस ऑफ एन्क्लेव्हला।